ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈರುಚಿ. ನೀವೇನಾದರೂ ಟೊಮೆಟೊ ಸಾಸ್ ರೆಸಿಪಿನ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೋಸ್ಕರ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ಟೊಮೆಟೊ ಸಾಸು. ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಕಮ್ಮಿ ಟೈಮಲ್ಲಿ ಇದನ್ನು ಪ್ರಿಪೇರ್ ಮಾಡ್ಬೋದು. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಬಟನ್ ಕೊಡಿ. ಈ ಟೊಮೆಟೊ ಸಾಸ್ ಮಾಡೋದಕ್ಕೆ ನಾನು 1.5 kg ಟೊಮೆಟೊ ಹಣ್ಣು ತೊಗೊಂಡು ಈ ರೀತಿ ಒಂದು 2 ಹೋಳುಗಳಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋವಂಥದ್ದು, 1 ಈರುಳ್ಳಿ ಮೀಡಿಯಮ್ ಸೈಜ್ದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇದಕ್ಕೆ ಒಂದು 4 ರಿಂದ 5 ಲವಂಗ, ಒಂದು ಸ್ವಲ್ಪ ಪತ್ರೆ, ಚಕ್ಕೆ, ಒಂದು ಸ್ಟಾರ್ ಅನೈಸು ಮತ್ತು ಒಂದು 10 ಕಾಳು ಮೆಣಸು ಮತ್ತು ಸ್ವಲ್ಪ ಸೋಂಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಬೇಯಬೇಕು. ಎಲ್ಲ ಫುಲ್ಲು ನಾವು ರುಬ್ಕೊಂಡ್ರೆ ಏನು ನಮಗೆ ಗಂಟು ಉಳ್ಕೊಳ್ದೇ ಇರೋ ಥರ ತುಂಬ ಚೆನ್ನಾಗಿ ಬೇಯ್ಕೋಬೇಕು. ಸ್ವಲ್ಪ ಬೇಯುವಾಗಲೇ ಒಂಚೂರು ಉಪ್ಪನ್ನ ಆ್ಯಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂತಂದರೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ. ಸೊ ಈ ರೀತಿ ಸಾಸ್ಗಳನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮಕ್ಕಳ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ಏನಾದರೂ ಗೋಬಿ ಮಂಚೂರಿ ಮಾಡುವಾಗ ಆಗಿರಬಹುದು ಅಥವಾ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡಾಗ ಆಗಿರ್ಬೋದು, ಪ್ರತಿ ಸಲ ನಾವು ಹೊರಗಡೆನೇ ಹೋಗಿ ತೊಗೊಂಡು ಬಂದು ಪ್ಯಾಕೇಜ್ಡ್ ಫುಡ್ನ ತಿನ್ನೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ತುಂಬಾ ದಿನ ಅದು ಬಾಳಿಕೆ ಬರಬೇಕು ಅಂತ ಹೇಳಿ ಕೆಲವೊಂದೊಂದು ಕೆಮಿಕಲ್ಸ್ನ ಆ್ಯಡ್ ಮಾಡಿರ್ತಾರೆ. ಸೊ ಹಾಗಾಗಿ ಮನೆಯಲ್ಲೇ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿಕೊಂಡು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂದರೆ ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಒಳ್ಳೆಯದು. ನೀವೇನಾದರೂ ಮಕ್ಕಳಿಗೆ ಜಾಮಲ್ಲಿ ಅಥವಾ ಯಾವುದಾದ್ರೂ ಸ್ವೀಟ್ನೆಸ್ಸಲ್ಲಿ ನೀವು ಕೊಟ್ಟು ಕಳಿಸ್ತಾ ಇದ್ದೀರಾ, ಚಪಾತಿ ಏನಾದರೂ ಮಕ್ಕಳು ತಿಂತಿದ್ದಾರೆ ಅಂದರೆ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಶೋಧಿಸ್ಕೊಂಡು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಒಂದು 6 ರಿಂದ 8 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ನೀವು ಸ್ವೀಟ್ನೆಸ್ಗೆ ತಕ್ಕಂಗೆ ನೀವು ಬೆಲ್ಲನ ಆ್ಯಡ್ ಮಾಡ್ಕೊಬೋದು. ಬೆಲ್ಲ ಇಲ್ಲ ಅಂದರೆ ಸಕ್ಕರೆ ಕೂಡ ಹಾಕ್ಬೋದು. ಬಟ್ ನಾನು ಬೆಲ್ಲನ ಹಾಕ್ತಾಯಿದ್ದೀನಿ, ಯಾಕೆಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸಕ್ಕರೆ ಸ್ವಲ್ಪ ಜಾಸ್ತಿ ತಿನ್ನೋದು ಅವಾಯ್ಡ್ ಮಾಡ್ತೀವಿ ನಾವು ಮಕ್ಕಳೆಲ್ಲರಿಗೂ, ಹಾಗಾಗಿ ಸೊ ಆದಷ್ಟು ಬೆಲ್ಲನೇ ಆ್ಯಡ್ ಮಾಡ್ಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ತುಂಬ ಚೆನ್ನಾಗಿ ಕುದಿಸಿದಷ್ಟು ನಮಗೆ ರುಚಿ ಚೆನ್ನಾಗಿರುತ್ತೆ. ಆವಾಗವಾಗ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕು. ಸೊ ಕುದ್ದಾದಮೇಲೆ ಒಂದು ಪರ್ಟಿಕ್ಯುಲರ್ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಒಂದು ಪ್ಲೇಟ್ಗೆ ಹಾಕ್ತಿದ್ರೆ ಈ ರೀತಿ ಕಂಪ್ಲೀಟಾಗಿ ಜಾರ್ಕೊಂಡು ಹೋಗೋಲ್ಲ, ಈ ರೀತಿ ತಿಕ್ಕಾಗಿ ಉಳ್ಕೊಳ್ಳುತ್ತೆ. ಈ ಕನ್ಸಿಸ್ಟೆನ್ಸಿ ಬಂತು ಅಂತ ಅಂದರೆ ನಮಗೆ ಸಾಸ್ ರೆಡಿಯಾಗಿದೆ ಅಂತ. ಸೊ ಅದಾದಮೇಲೆ ನಾವು ಸ್ಟವ್ನ ಆಫ್ ಮಾಡಿ ಆರಕ್ಕಿಟ್ಕೊಬೋದು. ಆರಕ್ಕಿಟ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಕಂಪ್ಲೀಟಾಗೆಲ್ಲ ಆರಿ ಕೂಲ್ ಆದಮೇಲೆ ನಾವು ಅದನ್ನು ತೊಗೊಂಡು ಒಂದು ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊಬೋದು. ಹತ್ತತ್ರ ಇವತ್ತು ಮಾಡಿರೋವಂಥ ಸಾಸ್ ನನಗೆ ಒಂದು 2 ರಿಂದ 3 ವಾರ ಅಂತೂ ಬರುತ್ತೆ. ಸೊ ನಾನು ಇದಕ್ಕೆ ಗೋಬಿ ಮಂಚೂರಿಯನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೀನಿ. ಸೊ ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ಹೆಲ್ದಿಯಾಗಿರೋದನ್ನು ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.